ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ಅದ್ಭುತ! ಇವತ್ತು ನಾವು ಒಂದು ತುಂಬಾನೇ ಆಳವಾದ ರಹಸ್ಯಮಯವಾದ ರಾಶಿಯ ಬಗ್ಗೆ ಮಾತಾಡಲು ಹೊರಟಿದ್ದೇವೆ. ಕಲ್ಪನೆಗೂ ನಿಲುಕದ ಕನಸುಗಾರರು, ಅಪಾರ ಕರುಣಾಮಯಿಗಳು ಅಂತ ಹೆಸರು ಪಡೆದಿರುವ ಮೀನರಾಶಿಯವರ ಬಗ್ಗೆ ನೀವು ಯೋಚಿಸ್ತಾ ಇರಬಹುದು. ಸದಾ ನಗುಮುಖದ ಶಾಂತ ಸ್ವಭಾವದ ಮೀನರಾಶಿಯವರಿಗೆ ಕೋಪ ಬರುತ್ತಾ ಅಂತ? ಸತ್ಯ ಹೇಳ್ಬೇಕೆಂದ್ರೆ ಅವರು ನದಿಯಂತೆ, ಮೇಲ್ನೋಟಕ್ಕೆ ಶಾಂತವಾಗಿದ್ರೂ ಆಳದಲ್ಲಿ ಎಷ್ಟೊಂದು ರಹಸ್ಯಗಳನ್ನ ಬಚ್ಚಿಟ್ಟಿರುತ್ತವೆ ಅನ್ನೋದನ್ನ ನೀವು ಊಹಿಸಲೂ ಸಾಧ್ಯನಿಲ್ಲ. ನಿಮ್ಮ ಪೂಜೆಯಲ್ಲಿ ಆ ದೈವಿಕ ಕಳೆ ಯಾಕೆ ಬರ್ತಿಲ್ಲ ಗೊತ್ತಾ? ಸಾಮಾನ್ಯ ಚಂದನ ಸಾಲಲ್ಲ. ದೇವಸ್ಥಾನದ ವೈಬ್ರೇಷನ್ ಬೇಕಂದ್ರೆ ಸ್ವಸ್ತಿ ಅಷ್ಟಗಂಧನೇ ಬೇಕು. ನನ್ನ ಪೂಜೆಯ ಸೀಕ್ರೆಟ್ ಕೂಡ ಇದೆ. ಬೇಕಾ? ಹಾಗಿದ್ರೆ ಈಗಲೇ ಬ್ಲಿಂಕಿಟ್ನಲ್ಲಿ ಆರ್ಡರ್ ಮಾಡಿ. ಇವತ್ತು ನಾವು ಮೀನರಾಶಿಯವರ ಕೋಪದ ಆ ಆಳವಾದ ಲೋಕವನ್ನ ಪ್ರವೇಶಿಸಲಿದ್ದೇವೆ. ಅವರ ಮನಸ್ಸನ್ನು ಆಳವಾಗಿ ನೋಡಿ, ಯಾವ 6 ವಿಷಯಗಳು ಅವರನ್ನು ಕುದಿಯುವಂತೆ ಮಾಡುತ್ತವೆ ಮತ್ತು ಅವರ ಮನಸ್ಸು ಒಮ್ಮೆ ಕುದಿದರೆ ಏನಾಗುತ್ತೆ ಅನ್ನೋದನ್ನ ಅರ್ಥಮಾಡಿಕೊಳ್ಳೋಣ. ಇದನ್ನ ತಿಳಿದುಕೊಂಡ್ರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ ಅನ್ನೋದು ಗಾರ್ಗಿಯ ಭರವಸೆ. ವೀಕ್ಷಕರೇ, ನಮ್ಮ ಈ ಜ್ಯೋತಿಷ್ಯವಾಣಿ ಚಾನೆಲ್ ನಿಮ್ಗೆ ಇಷ್ಟವಾಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ, ವಿಶೇಷವಾಗಿ ಮೀನರಾಶಿಯವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಮತ್ತು ನನ್ನ ಮೀನರಾಶಿ ಸ್ನೇಹಿತರು ನಿಜಕ್ಕೂ ಹೀಗೆ ಅಂತ ಒಂದು ಕಮೆಂಟ್ ಹಾಕಿ. ನಿಮ್ಮ ಪ್ರತಿಕ್ರಿಯೆ ನಮ್ಗೆ ತುಂಬಾ ಮುಖ್ಯ. ಈಗ್ಲೂ ಹೇಳ್ತಾ ಇದ್ದೀನಿ, ಮೀನರಾಶಿಯವರ ಕೋಪದ ಬಗ್ಗೆ ನಿಮ್ಗೆ ಗೊತ್ತಿಲ್ಲದ ಒಂದು ದೊಡ್ಡ ರಹಸ್ಯವನ್ನ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಮಿಸ್ ಮಾಡ್ಕೋಬೇಡಿ. ಸರಿ, ಇನ್ನು ತಡ ಯಾಕೆ? ಮೊದಲನೇ ವಿಷಯಕ್ಕೆ ಬರೋಣ. 1. ಕಠಿಣ ಟೀಕೆ, ಕ್ರಿಟಿಸೈಸಿಂಗ್ ರೂತ್ಲೆಸ್ಲಿ. ನಮ್ಮ ಮೀನರಾಶಿಯವರೆಂದರೆ ಒಂದು ರೀತಿಯಲ್ಲಿ ಮೃದುವಾದ ಹೂವಿನಂತೆ. ಅವರು ತುಂಬಾನೇ ಸಂವೇದನಾಶೀಲರು. ನೀವಂದ್ಕೊಳ್ಬೋದು, ಏನಪ್ಪಾ ನಾನೇನ್ ಕೆಟ್ಟದಾಗಿ ಹೇಳಿಲ್ಲ, ಸರಿಪಡಿಸಿಕೊಳ್ಳಲು ಹೇಳಿದ ಅಷ್ಟೇ ಅಂತ. ಹೌದು, ಮೀನರಾಶಿಯವರು ಹೊಸ ವಿಷಯಗಳನ್ನ ಕಲಿಯಲು, ಬದಲಾವಣೆಗೆ ಹೊಂದಿಕೊಳ್ಳಲು ಇಷ್ಟಪಡುತ್ತಾರೆ. ಆದ್ರೆ ನಿಮ್ಮ ಟೀಕೆ ಅವರಿಗೆ ನೀನು ಸರಿಯಿಲ್ಲ, ನಿನ್ನಿಂದ ಏನು ಸಾಧ್ಯವಿಲ್ಲ ಎಂಬ ಅರ್ಥ ಕೊಡುವಂತಿದ್ದರೆ ಅವರ ಮನಸ್ಸಿಗೆ ಆಳವಾದ ನೋವಾಗುತ್ತದೆ. ಅವರು ಅದನ್ನ ನೇರವಾಗಿ ಹೇಳಿಕೊಳ್ಳುವುದಿಲ್ಲ, ಬದಲಾಗಿ ನಿಮ್ಮಿಂದ ದೂರ ಸರಿಯುತ್ತಾರೆ, ತಮ್ಮದೇ ಲೋಕದಲ್ಲಿ ಕಳೆದು ಹೋಗ್ತಾರೆ. ಅವರ ಸೂಕ್ಷ್ಮ ಮನಸ್ಸಿಗೆ ಯಾವುದೇ ನಕಾರಾತ್ಮಕ ಪದಗಳು ಚೂಪಾದ ಚಾಕುವಿನಂತೆ. ಹಾಗಾಗಿ ಅವರಿಗೆ ಸಲಹೆ ಕೊಡುವಾಗ ದಯವಿಟ್ಟು ಬಹಳ ಮೃದುವಾಗಿ, ಪ್ರೀತಿಯಿಂದ ಹೇಳಿ. ನಿಮ್ಮ ಉದ್ದೇಶ ಒಳ್ಳೆದಾಗಿದ್ರೂ ಅವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಿ. ನಿಮ್ಗೊತ್ತಾ, ಈ ಮೀನರಾಶಿಯವರ ಮನಸ್ಸಿನಲ್ಲಿ ಭಾವನೆಗಳು ಅದೆಷ್ಟು ಆಳವಾಗಿ ಬೇರೂರಿರುತ್ತವೆ ಅಂದ್ರೆ ಕೆಲವೊಮ್ಮೆ ಅವರ ಮನಸ್ಸಿನ ಮೇಲೆ ಅವುಗಳೇ ಸಂಪೂರ್ಣ ಹಿಡಿತ ಸಾಧಿಸಿಬಿಡುತ್ತವೆ. ಇದು ನಮ್ಮ 2ನೇ ಅಂಶಕ್ಕೆ ದಾರಿ ಮಾಡಿಕೊಡುತ್ತೆ. 2. ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಿಸುವುದು, ಬೀಯಿಂಗ್ ಪುಶ್ಡ್ ಫಾರ್ ಎನಿಥಿಂಗ್. ಕಲ್ಪಿಸಿಕೊಳ್ಳಿ, ಒಂದು ಸೌಮ್ಯವಾದ ಮೀನು ತನ್ನದೇ ಆದ ವೇಗದಲ್ಲಿ ಈಜುಕೊಂಡು ಹೋಗ್ತಾ ಇದೆ. ಇದ್ದಕ್ಕಿದ್ದಂತೆ ಯಾರೋ ಬಂದು, ವೇಗವಾಗಿ ಈಜು, ಇಲ್ಲಿಗೆ ಹೋಗು, ಈಗಲೇ ಮಾಡುವಂತ ಒತ್ತಾಯಿಸಿದ್ರೆ ಹೇಗಾಗುತ್ತೆ? ಮೀನರಾಶಿಯವರಿಗೂ ಇದೇ ಅನುಭವ. ಅವರು ತಮ್ಮದೇ ಆದ ಶೈಲಿಯಲ್ಲಿ, ತಮ್ಮದೇ ಆದ ಸಮಯಕ್ಕೆ ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಒತ್ತಡ ಅವರಿಗೆ ಉಸುರಿಗಟ್ಟಿದಂತೆ ಅನಿಸುತ್ತದೆ. ಯಾರಾದ್ರೂ ಅವರನ್ನ ಹೆಚ್ಚು ಒತ್ತಾಯಿಸಿದ್ರೆ ಅವರು ಸೈಲೆಂಟಾಗಿ ನಿಮ್ಮಿಂದ ದೂರ ಸರಿಯಲು ಪ್ರಾರಂಭಿಸುತ್ತಾರೆ. ಗಡುವು ನಿಗದಿಪಡಿಸುವುದು, ಇಷ್ಟರೊಳಗೆ ಆಗಬೇಕು ಅಂತ ಹೇಳುವುದು ಅವರಿಗೆ ಮೇಷರಾಶಿಯವರಂತೆ ಸ್ಫೂರ್ತಿ ನೀಡುವುದಿಲ್ಲ, ಬದಲಾಗಿ ಅವರ ಉತ್ಸಾಹವನ್ನೇ ಕುಗ್ಗಿಸುತ್ತದೆ. ಅವರು ಸಂಘರ್ಷವನ್ನ ಇಷ್ಟಪಡುವುದಿಲ್ಲ, ಹಾಗಾಗಿ ಚರ್ಚೆಯನ್ನ ಬದಲಾಯಿಸುತ್ತಾರೆ ಅಥವಾ ಕಣ್ಣಿಗೆ ಕಾಣಿಸದಂತೆ ಮಾಯವಾಗಿ ಹೋಗ್ತಾರೆ. ನೀವು ನಿಮ್ಮ ಮೀನರಾಶಿ ಸ್ನೇಹಿತರು ಹೀಗ್ಮಾಡುತ್ತಾರಾ? ಹಾಗಿದ್ರೆ ಮೀನರಾಶಿ ಫ್ರೀಡಂ ಪ್ರಿಯರು ಅಂತ ಕಮೆಂಟ್ ಮಾಡಿ. ಈಗ 3ನೇ ಅಂಶಕ್ಕೆ ಬರೋಣ. ಇದು ತುಂಬಾನೇ ವಿಚಿತ್ರ ಮತ್ತು ಸೂಕ್ಷ್ಮ. 3. ಅವರ ಭ್ರಮೆಗಳನ್ನ ಛಿದ್ರಗೊಳಿಸುವುದು, ಶಾಟರಿಂಗ್ ದೇರ್ ಇಲ್ಯೂಷನ್ಸ್. ಮೀನರಾಶಿಯವರೆಂದರೆ ಕನಸುಗಾರರು, ಕಲ್ಪನಾಲೋಕದಲ್ಲಿ ವಿಹರಿಸುವವರು. ಅವರು ತಮ್ಮದೇ ಆದ ಸುಂದರ, ಆದರ್ಶಪ್ರಾಯವಾದ ಲೋಕವನ್ನ ಮನಸ್ಸಿನೊಳಗೆ ಸೃಷ್ಟಿಸಿಕೊಂಡಿರುತ್ತಾರೆ. ನಮ್ಗೆ ಅದು ಅವಾಸ್ತವ ಅಂತ ಅನಿಸಬಹುದು, ಆದ್ರೆ ಅವರಿಗೆ ಅದು ಅವರ ಜಗತ್ತು. ಯಾರಾದ್ರೂ ಬಂದು, ಏಯ್, ನೀನು ಕನಸು ಕಾಣೋದನ್ನ ನಿಲ್ಲಿಸು, ಇದೆಲ್ಲ ಸಾಧ್ಯವಿಲ್ಲ, ವಾಸ್ತವ ಜಗತ್ತಿಗೆ ಬಾ ಅಂತ ಹೇಳಿದ್ರೆ ಅವರಿಗೆ ಏನನಿಸಬಹುದು ಗೊತ್ತಾ? ತಮ್ಮ ಆಶಾವಾದದ ರೆಕ್ಕೆಗಳನ್ನ ಕತ್ತರಿಸಿದಂತೆ ಅನಿಸುತ್ತದೆ. ಅವರ ಭ್ರಮೆಗಳು ಛಿದ್ರವಾದಾಗ ಅವರು ನಿರಾಸರಿಗೊಳ್ಳುತ್ತಾರೆ ಮತ್ತು ಆ ನಿರಾಸೆ ಕ್ಷಣ ಮಾತ್ರದಲ್ಲಿ ಕೋಪವಾಗಿ ಬದಲಾಗಬಹುದು. ಇದು ಅವರ ಉತ್ಸಾಹವನ್ನು ಕುಗ್ಗಿಸಿದಂತೆ, ಅವರನ್ನ ಹಿಂದಕ್ಕೆ ತಳ್ಳಿದಂತೆ ಅನಿಸುತ್ತದೆ.
ಇದು ಅವರ ಕೋಪದ ಮೀಟರ್ ತುಂಬನೇ ವೇಗವಾಗಿ ಮೇಲೇರಲು ಶುರುಮಾಡುತ್ತೆ. ನಿಮ್ಮ ಮೀನರಾಶಿ ಸ್ನೇಹಿತರು ಕನಸುಗಾರರಾಗಿದ್ರೆ ಅವರಿಗೆ ಸಪೋರ್ಟ್ ಮಾಡಿ, ಅವರ ರೆಕ್ಕೆ ಕತ್ತರಿಸಬೇಡಿ. ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಅವರಿಗೆ ಹೇಳಿ ಅವರ ಕನಸುಗಳಿಗೆ ಸಪೋರ್ಟ್ ಇದೆ ಅಂತ. ಮೀನರಾಶಿಯವರ ಬಗ್ಗೆ ನಾವೆಲ್ಲರೂ ಅವರು ತುಂಬನೇ ಕರುಣಾಮಯಿಗಳು ಅಂತ ತಿಳಿದಿರುತ್ತೇವೆ. ಆದ್ರೆ ಒಂದು ವಿಷಯ ಮಾತ್ರ ಅವರ ಕರುಣೆಯನ್ನು ಕೂಡ ಪರೀಕ್ಷೆಗೆ ಒಡ್ಡುತ್ತದೆ. ಅದು ಯಾವುದು ಅಂದ್ರೆ 4 ಕ್ರೂರತೆ ಮತ್ತು ಅಮಾನವೀಯ ವರ್ತನೆ. ಆಕ್ಟ್ಸ್ ಆಫ್ ಕ್ರುವೆಲ್ಟಿ ಅಂಡ್ ಅನ್ಹ್ಯೂಮನ್ ಬಿಹೇವಿಯರ್. ಮೀನರಾಶಿಯವರ ಹೃದಯ ಅದೆಷ್ಟು ದೊಡ್ಡದು ಅಂದ್ರೆ ಬೇರೆಯವರ ನೋವನ್ನು ನೋಡಿ ಅವರಿಗೆ ಸಹಿಸಲು ಆಗುವುದಿಲ್ಲ. ಅವರು ಮಾನವೀಯತೆಯ ಪ್ರತಿನಿಧಿಗಳು. ಸೌಮ್ಯ ಸ್ವಭಾವದವರಾಗಿರುವ ಇವರು ಇನ್ನೊಬ್ಬರಿಗೆ ನೋವಾಗುವುದನ್ನು ನೋಡಿದ್ರೆ ತಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಯಾರಾದ್ರೂ ಕ್ರೂರವಾಗಿ ವರ್ತಿಸಿದರೆ, ಅಮಾನವೀಯವಾಗಿ ನಡೆದುಕೊಂಡರೆ ಅವರ ಒಳಗಿನ ಕೋಪದ ಜ್ವಾಲೆ ಹೆಚ್ಚಾಗುತ್ತದೆ. ನಿಮ್ಮ ಅಸಭ್ಯತೆಯನ್ನ ಅವರು ಒಂದು ಹಂತದವರೆಗೆ ಸಹಿಸಬಹುದು, ಆದರೆ ಕ್ರೂರತೆ, ಹಿಂಸೆ, ಇನ್ನೊಬ್ಬರ ಮೇಲೆ ನಡೆಯುವ ದೌರ್ಜನ್ಯವನ್ನ ಅವರು ಎಂದಿಗೂ ಸಹಿಸುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಶಾಂತವಾಗಿರುವುದಿಲ್ಲ, ಬದಲಾಗಿ ಆ ಅನ್ಯಾಯವನ್ನ ಎದುರಿಸಲು ಧೈರ್ಯದಿಂದ ನಿಲ್ಲುತ್ತಾರೆ. ಅವರು ಹಿಂಸಾತ್ಮಕವಾಗಿ ಕಾಣಿಸದೇ ಇರಬಹುದು, ಆದರೆ ಅವರ ಒಳಗಿನ ಆಕ್ರೋಶದ ತೀವ್ರತೆ ಉರಿಯುವ ಬೆಂಕಿಯಷ್ಟೇ ಪ್ರಬಲವಾಗಿರುತ್ತದೆ. ಇಂತಹ ಸಮಯದಲ್ಲಿ ಮೀನರಾಶಿಯವರು ನಿಜಕ್ಕೂ ಹುಲಿಯಂತೆ ಹೋರಾಡುತ್ತಾರೆ. ನನ್ನ ಮೀನರಾಶಿ ಫ್ರೆಂಡ್ ಹೀಗೆ ಅಂತ ಕಮೆಂಟ್ ಮಾಡಿ, ಅವರ ಧೈರ್ಯಕ್ಕೆ ಗೌರವ ಸಲ್ಲಿಸಿ. ಈಗ 5ನೇ ವಿಷಯಕ್ಕೆ ಬರೋಣ. ಇದು ಮೀನರಾಶಿಯವರ ಹೊಂದಿಕೊಳ್ಳುವ ಗುಣಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಅವರ ಈ ಗುಣ ಅವರ ಕೋಪಕ್ಕೆ ಹೇಗೆ ಕಾರಣವಾಗುತ್ತೆ ಅಂತ ನೋಡೋಣ. 5 ಹಠಮಾರಿ ಗುಣ, ಸ್ಟಬರ್ನೆಸ್. ನಮ್ಮ ಮೀನರಾಶಿಯವರೆಂದರೆ ನೀರಿನಂತೆ. ಎಲ್ಲಿ ಹರಿಯಲು ದಾರಿ ಸಿಗುತ್ತದೆ ಅಲ್ಲಿ ಹೊಂದಿಕೊಂಡು ಹರಿಯುತ್ತಾರೆ. ಅವರು ಯಾವುದೇ ಪರಿಸ್ಥಿತಿಗೂ ಹೊಂದಿಕೊಳ್ಳುತ್ತಾರೆ, ಬದಲಾವಣೆಯನ್ನ ಸ್ವೀಕರಿಸುತ್ತಾರೆ. ಆದ್ರೆ ಯಾರಾದ್ರೂ ಹಠಮಾರಿಗಳಂತೆ ವರ್ತಿಸಿದರೆ, ತಮ್ಮದೇ ಅಭಿಪ್ರಾಯಕ್ಕೆ ಅಂಟಿಕೊಂಡು ಬೇರೆಯವರ ಮಾತು ಕೇಳದೆ ಹೋದರೆ ಅದು ಮೀನರಾಶಿಯವರಿಗೆ ತುಂಬನೇ ನೋವುಂಟು ಮಾಡುತ್ತದೆ. ಯಾಕೆಂದ್ರೆ ಹಠಮಾರಿತನ ಅವರ ಬೆಳವಣಿಗೆಗೆ, ಯಶಸ್ಸಿಗೆ ಒಂದು ಅಡ್ಡಿ ಅಂತ ಅವರಿಗೆ ಅನಿಸುತ್ತದೆ. ಇದು ಅವರ ಮನಸ್ಸಿಗೆ ನಿರಾಸೆ ಮೂಡಿಸುತ್ತದೆ ಮತ್ತು ಆ ನಿರಾಸೆ ನಿಧಾನವಾಗಿ ಕೋಪವಾಗಿ ಪರಿವರ್ತನೆಯಾಗುತ್ತದೆ. ಮೀನರಾಶಿಯವರು ಹಠಮಾರಿ ಗುಣಕ್ಕೆ ಅತಿ ಕಡಿಮೆ ತಾಳ್ಮೆ ಹೊಂದಿರುವವರು. ಯಾರಾದ್ರೂ ಆ ಗೆರೆಗನ ದಾಟಿದಲೇ ಮೇಲ್ನೋಟಕ್ಕೆ ಶಾಂತವಾಗಿ ಕಾಣಿದ್ರೂ ಒಮ್ಮೆ ಕೋಪದ ಮಿತಿ ಮೀರಿದಾಗ ಅವರು ಒಮ್ಮೆಲೆ ಸಿಡಿದು ಬೀಳ್ತಾರೆ. ಅದು ನಿಜಕ್ಕೂ ಭಯಾನಕ. ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಇದು ಮೀನರಾಶಿಯವರ ಆಳವಾದ ಭಾವನಾತ್ಮಕ ಜಗತ್ತಿಗೆ ಸಂಬಂಧಿಸಿದೆ. ಅವರ ಭಾವನೆಗಳನ್ನ ತಿರಸ್ಕರಿಸುವುದು, ಫ್ಯಾಲ್ಸಿಫೈಯಿಂಗ್ ದೇರ್ ಫೀಲಿಂಗ್ಸ್. ನಾನು ಆಗ್ಲೇ ಹೇಳದಾಗೆ ಮೀನರಾಶಿಯವರು ಅತಿ ಸಂವೇದನಾಶೀಲರು ಮತ್ತು ಕನಸುಗಾರರು. ಅವರ ಜೀವನವನ್ನ ಅವರ ಭಾವನೆಗಳೇ ಹೆಚ್ಚಾಗಿ ನಿಯಂತ್ರಿಸುತ್ತವೆ. ಅವರು ಸಂತೋಷದಲ್ಲಿರಲಿ, ದುಃಖದಲ್ಲಿರಲಿ ತಮ್ಮ ಭಾವನೆಗಳನ್ನ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸುತ್ತಾರೆ. ಆದರೆ ಯಾರಾದ್ರೂ ಬಂದು, ಏಯ್, ನೀನು ಇಷ್ಟೊಂದು ಭಾವನಾತ್ಮಕವಾಗಿ ಯಾಕಾಗ್ತೀಯಾ? ಇದೆಲ್ಲ ಸರಿಯಿಲ್ಲ, ನೀನು ವಾಸ್ತವಿಕವಾಗಿ ಯೋಚಿಸಬೇಕು ಅಂತ ಅವರ ಭಾವನೆಗಳನ್ನ ತಿರಸ್ಕರಿಸಿದರೆ ಅದು ಅವರ ಕೋಪದ ನರಕ್ಕೆ ನೇರವಾಗಿ ಹೊಡೆಯುತ್ತದೆ. ನೀವು ತುಂಬಾ ಭಾವನಾತ್ಮಕವಾಗಿದ್ದೀರಿ, ವಾಸ್ತವಿಕವಾಗಿರಿ ಅಂತ ಹೇಳುವುದು ಅವರಿಗೆ ಅವರ ಅಸ್ತಿತ್ವವನ್ನೇ ನಿರಾಕರಿಸಿದಂತೆ. ಸಂಘರ್ಷ ಉಂಟಾದಾಗ ಮೀನರಾಶಿಯವರು ಅದನ್ನ ಇತ್ಯರ್ಥಪಡಿಸಲು ಮುಂದಾಗುವುದಿಲ್ಲ, ಬದಲಾಗಿ ಇನ್ನೊಬ್ಬರು ಮೊದಲ ಹೆಜ್ಜೆ ಇಡಲಿ ಎಂದು ಕಾಯುತ್ತಾರೆ. ಅವರು ಪರಿಸ್ಥಿತಿಯಿಂದ ದೂರವಿರಲು ಪ್ರಯತ್ನಿಸುತ್ತಾರೆಯೇ ಹೊರತು ಮೂಲ ಸಮಸ್ಯೆಯನ್ನ ಪರಿಹರಿಸಲು ಹೋಗುವುದಿಲ್ಲ. ಹಾಗಾಗಿ ಅವರ ಭಾವನೆಗಳನ್ನ ಗೌರವಿಸಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಮೀನರಾಶಿ ಸ್ನೇಹಿತರು ಭಾವನೆಗಳನ್ನ ಗೌರವಿಸುವವರೇ? ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಅವರಿಗೆ ಹೇಳಿ ನೀವು ಇರುವಂತೆಯೇ ನೀವು ಬೆಸ್ಟ್ ಅಂತ. ಒಟ್ಟಾರೆ ಹೇಳುವುದಾದರೆ ಮೀನರಾಶಿಯವರು ಎಲ್ಲಾ ರಾಶಿಚಕ್ರ ಚಿಹ್ನೆಗಳಿಗಿಂತ ಹೆಚ್ಚು ಕರುಣಾಮಯಿಗಳು, ಹೆಚ್ಚು ಆಳವಾದ ಭಾವನೆಗಳನ್ನ ಹೊಂದಿರುವವರು. ಅವರು ತಮ್ಮ ಕಷ್ಟಗಳ ಬಗ್ಗೆ ಹೆಚ್ಚು ಚಿಂತಿಸದೆ ಇತರರ ಸಮಸ್ಯೆಗಳಿಂದ ಪರಿಹರಿಸಲು ಹೆಚ್ಚು ಗಮನ ಹರಿಸುತ್ತಾರೆ. ಆದರೆ ಅವರು ಎಲ್ಲವನ್ನೂ ಅದೆಷ್ಟು ತೀವ್ರವಾಗಿ ಭಾವಿಸುತ್ತಾರಲ್ಲ, ಆ ಕಾರಣದಿಂದಲೇ ಕೆಲವೊಮ್ಮೆ ಅವರ ಮನಸ್ಸಿನಲ್ಲಿ ನೋವು, ಬೇಸರ, ಕೋಪ ಮನೆ ಮಾಡುತ್ತದೆ. ಹಾಗಾಗಿ ಅವರೊಂದಿಗೆ ಸಾಮರಸ್ಯದಿಂದ, ಶಾಂತಿಯಿಂದ ಜೀವನ ನಡೆಸಲು ಅವರ ಭಾವನೆಗಳನ್ನ ಅರ್ಥಮಾಡಿಕೊಳ್ಳುವುದು, ಗೌರವಿಸುವುದು ಅತಿ ಮುಖ್ಯ. ಗಾರ್ಗಿ ಹೇಳಿದ ಕೊನೆ ದೊಡ್ಡ ರಹಸ್ಯ ಕೇಳಲು ತಯಾರಿದ್ದೀರಾ? ಮೀನರಾಶಿಯವರ ಕೋಪವನ್ನ ನೀವು ಎಂದಿಗೂ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅವರ ಕೋಪದ ಹಿಂದೆ ಇರುವುದು ಕೇವಲ ಆವೇಶವಲ್ಲ, ಬದಲಾಗಿ ಅತಿಯಾದ ಪ್ರೀತಿ, ಆಳವಾದ ಸಂವೇದನಾಶೀಲತೆ ಮತ್ತು ನಿರೀಕ್ಷೆಗಳ ಭಗ್ನಾವಶೇಷ. ಅವರ ಕೋಪವನ್ನ ನೀವು ಆವೇಶ ಎಂದು ತಪ್ಪಾಗಿ ಭಾವಿಸಿದರೆ
ಅವರ ಮೌನದ ಹಿಂದೆ ಅಡಗಿರುವ ನೋವನ್ನ ನೀವು ಎಂದಿಗೂ ಗ್ರಹಿಸಲಾರಿರಿ. ಹಾಗಾಗಿ ಅವರೊಂದಿಗೆ ಸದಾ ತಾಳ್ಮೆಯಿಂದ ಇರಿ. ಅವರ ಭಾವನೆಗಳಿಗೆ ಕಿವಿಗೊಡಿ. ಅದುವೇ ಅವರನ್ನ ಸಂತೋಷವಾಗಿಡಲು ಏಕೈಕ ದಾರಿ. ಈ ಒಂದು ವಿಷಯವನ್ನ ನೀವು ಅರ್ಥಮಾಡಿಕೊಂಡರೆ ನಿಮ್ಮ ಮೀನರಾಶಿ ಸ್ನೇಹಿತರು ಅಥವಾ ಸಂಗಾತಿ ನಿಮ್ಮನ್ನ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಬದಲಾಗಿ ನಿಮ್ಮನ್ನ ತಮ್ಮ ಆತ್ಮೀಯ ಗೆಳೆಯರಂತೆ ಪರಿಗಣಿಸುತ್ತಾರೆ. ಈ ವಿಡಿಯೋ ನಿಮ್ಮ ಸಂಬಂಧಗಳಿಗೆ ಒಂದು ಹೊಸ ಆಯಾಮ ನೀಡುತ್ತದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋವನ್ನ ಮತ್ತೆ ನೋಡಿ ನಿಮ್ಮ ಮೀನರಾಶಿ ಗೆಳೆಯರಿಗೆ, ಕುಟುಂಬದವರಿಗೆ ಕಳುಹಿಸಿ. ಈ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿಕರ ಜ್ಯೋತಿಷ್ಯದ ವಿಷಯಗಳಿಗಾಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಗ್ನಗ್ತಾ ಇರಿ.